ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಕ್ಲಾಸಲ್ಲಿ ನಾನು ನಿಮಗೆ ಈ ಥರ ಬೋ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ. 11ನೇ ನಂಬರ್ ಕ್ರೋಶನ ತೊಗೊಂಡಿದ್ದೀನಿ. ನಾನು ಡಾರ್ಕ್ ಬ್ಲೂ ಕಲರ್ ಹುಲ್ಲನ್ನು ತೊಗೊಂಡಿದ್ದೀನಿ. ಹುಲ್ಲನ್ನಲ್ಲಿ ಹಾಕೋದು. ಇದನ್ನು ಹುಲ್ಲನ್ನಲ್ಲಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡಿ. ಜಸ್ಟ್ ಒಂದು ಸಲ ರೊಟೇಟ್ ಮಾಡಿಕೊಂಡು ಥ್ರೆಡ್ನ ನಾಟ್ ಹಾಕೋತೀವಲ್ಲ ಆ ಥರ ಹಾಕೋಬೇಕು. ಆ ಥರ ಹಾಕ್ಕೊಂಡು ನೋಡಿ, ಫುಲ್ ನಾಟು ಹಾಕೋಬಾರ್ದು. ಅದು ಕ್ಲೀನಾಗಿ ಹೀಗೆ ಜಸ್ಟ್ ಒಂದು ಸಲ ರೊಟೇಟ್ ಮಾಡಿಬಿಟ್ಟು ಚೈನ್ ಒಳಗೆ ತೋರಿಸ್ಕೊತಾ ಬರಬೇಕು. ನೋಡಿ, ತಗೊಂಡು ಜಸ್ಟ್ ಚೈನ್ ಒಳಗೆ ಹೀಗೆ ತೋರಿಸ್ಕೊತಾ ಬರಬೇಕು. ಈ ಥರ ನೀವು 50ರಿಂದ 60 ಚೈನ್ಗಳನ್ನ ಹಾಕೋಬೇಕು. 50ರಿಂದ 60 ಚೈನ್ಗಳನ್ನ ಹಾಕೋತಾ ಬರಬೇಕು. ನೋಡಿ, ಜಸ್ಟ್ ಒಂದು ರೊಟೇಟ್ ಮಾಡಿಬಿಟ್ಟು ಹೀಗೆ ಒಳಗೆ ತಗೋಬೇಕು. ಜಸ್ಟ್ ಒಂದು ರೊಟೇಟ್ ಒಳಗೆ ಹೇಳ್ಕೊಳ್ಳಿ. ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ಈಸಿ ಇದೆ ಡಿಸೈನು, ಆರಾಮಾಗಿ ಹಾಕೋಬೋದು. ನೋಡಿ, ಜಸ್ಟ್ ಒಂದು ರೊಟೇಟ್ ಮತ್ತು ಒಳಗೆ ತೋರಿಸ್ಕೊಳ್ಳಿ. ಜಸ್ಟ್ ಒಂದು ರೊಟೇಟ್ ಮಾಡ್ಕೊಳ್ಳಿ, ಒಳಗೆ ತೋರಿಸ್ಕೊಳ್ಳಿ. ನೋಡ್ತಿದ್ದೀರಲ್ವ ಹೇಗೆ ಹಾಕೋದು ಅಂತ. ಹೀಗೆ ಹಾಕೋತಾ ಬಂದು ಲಾಸ್ಟಲ್ಲಿ ನಾನು 50 to 60 ಚೈನ್ಸ್ ಆದಮೇಲೆ ನಾನು ಜಸ್ಟ್ ಥ್ರೆಡ್ನ ಹೀಗೆ ಮಾಡ್ಕೊಂಡಿರ್ತೀನಿ ಮೇಲೆ. ನೋಡಿ, ಈ ಥರ ಮೇಲೆ ಮಾಡ್ಕೊಂಡಿರ್ತೀನಿ ಅಷ್ಟೇ. ಇವಾಗ ಮಧ್ಯ ಆ ಥ್ರೆಡ್ಡಲ್ಲಿ ಮಧ್ಯ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹೀಗೆ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಗಂಟು ಹಾಕೋತೀನಿ. ನೋಡಿ, ಜಸ್ಟ್ ಸಿಂಪಲಾಗಿ ಈಗ ತಗೊಂಡು ಒಳಗಿಂದ ಈಗ ತೋರಿಸ್ಕೊಂಡು ಮೇಲೆ ಜಾಸ್ತಿ ಟೈಟಾಗಿ ಮಾಡಬಾರ್ದು. ಮೇಲೆ ಸುಮ್ಮನೆ ಸಿಂಪಲಾಗಿ ಈ ಥರ ಗಂಟು ಹಾಕ್ಕೋಬೇಕು. ನೋಡಿ, ಕರೆಕ್ಟಾಗಿ ಇವಾಗ ಮಧ್ಯ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹಾಗೆ ಬಿಟ್ಕೋಬೇಕು. ಮತ್ತು ಅದನ್ನು ನಾಟ್ ಹೇಗೆ ಹಾಕ್ತೀರ ಗಂಟನ್ನ ಹಾಗೆ ಬೋ ಥರ ಜಸ್ಟ್ ಹೀಗೆ ಮಾಡಿಕೊಂಡು ಒಳಗಿಂದ ಹೀಗೆ ತೋರಿಸ್ಕೋಬೇಕು. ನೋಡಿ, ಹೀಗಾಗುತ್ತೆ. ನೋಡಿ, ಈ ಥರ ಮಾಡಿಕೊಂಡು ಒಂದು ದೊಡ್ಡದು ಒಂದು ಚಿಕ್ಕದು ಮಾಡ್ಕೋಬಾರ್ದು. ಕ್ಲೀನಾಗಿ ಲೆವೆಲ್ ಹೇಗೆ ಬರುತ್ತೋ ಹಾಗೆ ಮಾಡ್ಕೋಬೇಕು. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಹೀಗೆ ಮಾಡಿಕೊಂಡು ನೋಡ್ತಿದ್ದೀರಲ್ವ, ಲಾಸ್ಟಿಗೆ ಅದನ್ನೆಲ್ಲ ಸರಿಯಾಗಿ ಮಾಡಿಕೊಂಡು ಕ್ಲೀನಾಗಿ ಟೈಟ್ ಮಾಡ್ಕೊಳ್ಳಿ. ಆವಾಗ ಟೈಟ್ ಮಾಡ್ಕೊಂಡ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವಾಗ ಡಿಸೈನ್ ಅಂತ. ಇಷ್ಟೇ, ಸಖತ್ ಈಸಿ ಆ್ಯಂಡ್ ಸಿಂಪಲ್ ಆಗಿದೆ. ಇದಕ್ಕೆ ನಾನು ಒಂದು ಉಲ್ಲನ್ ಥ್ರೆಡ್ಡಿಗೆ ಒಂದು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟೇ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್, ಶೇರ್ and subscribe to my YouTube channel. Thank you.